ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಅಲರ್ಟ್ ಹೆಲ್ತ್ ಸೈನ್ಸ್ ಕೋರ್ಸ್ಗಳಿಗೆ ಸಂಬಂಧಿಸಿದಂಥ ಒಂದು ಅಪ್ಡೇಟ್ಗಳನ್ನು ನೀವು ಕೇಳ್ತಾ ಇದ್ದೀರಿ. ಸೊ ಅಲರ್ಟ್ ಹೆಲ್ತ್ ಸೈನ್ಸು, BPT ಇವುಗಳು ಈಗಾಗಲೇ ಏನು ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೀತಾ ಇದೆ. ಸೊ ಅದರಲ್ಲಿ ಯಾಕೆ ಬರೋದಿಲ್ಲ ಮತ್ತು ಅದರಲ್ಲಿ ಬರುತ್ತಾ ಈ ಒಂದು ಪ್ರಶ್ನೆ ಕೂಡ ಕಾಡ್ತಾ ಇರುವಂಥದ್ದು. ಸೊ ಅಲರ್ಟ್ ಹೆಲ್ತ್ ಸೈನ್ಸ್ಗೆ ನೋಡಿರಿ, ಪ್ರತಿ ವರ್ಷ ಸಪ್ರೇಟಾಗಿ ಒಂದು ಕೌನ್ಸ್ಲಿಂಗನ್ನು ಮಾಡ್ತಾಯಿದ್ರು. ಈ ವರ್ಷದಿಂದ ಏನು ಮಾಡಿದ್ದಾರೆ ಅಂತಂದರೆ, BSc ನರ್ಸಿಂಗು ಮತ್ತು ಅಗ್ರಿಕಲ್ಚರು, ಇಂಜಿನಿಯರಿಂಗು, ಮೆಡಿಕಲ್ಗಳನ್ನು ಮಾತ್ರ ಏನು ಮಾಡ್ತಾಯಿದ್ದಾರೆ, ಇಲ್ಲಿ ಕೌನ್ಸ್ಲಿಂಗ್ ಒಂದು ಕಡೆ ಮಾಡ್ತಾಯಿದ್ರೆ ಅಲರ್ಟ್ ಹೆಲ್ತ್ ಸೈನ್ಸು ಮತ್ತು BPTಗಳನ್ನು ಸಪ್ರೇಟಾಗಿ ಕೌನ್ಸ್ಲಿಂಗ್ ಮಾಡ್ತಾರೆ. ಸೊ ಇನ್ನೂವರೆಗೂ ಕೂಡ ಅಲರ್ಟ್ ಹೆಲ್ತ್ ಸೈನ್ಸಿಗೆ ರ್ಯಾಂಕ್ಗಳನ್ನು ಕೊಟ್ಟಿಲ್ಲ. ಸೊ ರ್ಯಾಂಕ್ಗಳನ್ನು ಕೊಡಬೇಕು ಅಂದರೂ ಕೂಡ ಇನ್ನೂ ಅದಕ್ಕೆ ಸಪ್ರೇಟ್ ಆದಂಥ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಮೇಲೆ ಏನು ಮಾಡ್ತಾರೆ ಅಂತಂದರೆ ಅದಕ್ಕೆ ಕೌನ್ಸ್ಲಿಂಗನ್ನು ಮಾಡ್ತಾರೆ. ಸೊ ಅದಕ್ಕೆ ಸಪ್ರೇಟ್ ಆದಂಥ ಒಂದು ಪ್ರೊಸೀಜರನ್ನು ಮಾಡ್ತಾರೆ. ಅದು ಯಾವಾಗ ಆಗ್ಬೋದು ಅಂತಂದರೆ, ನೀವು ಇನ್ನೂ ಕಾಯಬೇಕಾಗುತ್ತೆ. ಈ ಮಂತ್ ಎಂಡಿಂಗಲ್ಲಿ, ಈ ಮಂತ್ ಕೊನೆಯ ವಾರದಲ್ಲಿ ನಿಮಗೆ ಏನಿರೋದು ಗೊತ್ತಾಗುತ್ತೆ. ಅಲರ್ಟ್ ಸೈನ್ಸ್ಗೆ ಡೇಟ್ ಯಾವಾಗ ಬಿಡ್ಬೋದು, ಅದಕ್ಕೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾವಾಗ, ಮತ್ತು ಏನಾದರೂ ಅಪ್ಲಿಕೇಶನ್ ಬಿಡಬಹುದಾ. ಯಾಕಂದರೆ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಬಟ್ ಈ ಸಲ CET ಒಳಗಡೆ ಅಪ್ಲಿಕೇಶನನ್ನು ಮಾಡಿರೋದ್ರಿಂದ ಭಾಳಷ್ಟು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಲಿಕ್ಕೆ ಆಗಿಲ್ಲ. ಅಂಥ ವಿದ್ಯಾರ್ಥಿಗಳಿಗೆ ಒಂದು 2-3 ದಿನ ಟೈಮ್ ಕೊಡ್ಬೋದು, ಅಥವಾ ಕೊಡದೇನೂ ಇರ್ಬೋದು. ಒಟ್ಟು ಟೋಟಲಾಗಿ ಹೇಳೋದಾದರೆ, ಸೊ ಮತ್ತೆ ಒಂದು ಪ್ರೊಸೆಸನ್ನು ಸ್ಟಾರ್ಟ್ ಮಾಡಬೇಕಂತಂದರೆ, ಸಪ್ರೇಟಾಗಿ ಮಾಡಬೇಕಂತಂದರೆ, ಇವಾಗ ಏನು ನಡೀತಾ ಇದೆ BSc ನರ್ಸಿಂಗಿದು, ಇದು ಮುಗಿದ ಮೇಲೆ ನೀವು ಅಲರ್ಟ್ ಹೆಲ್ತ್ ಸೈನ್ಸಿಗೆ, BPTಗೆ ಎರಡೂ ಕೋರ್ಸಿಗೂ ಕೂಡ ಅಟ್ ಎ ಟೈಮ್ ಟ್ರೈ ಮಾಡ್ಬೋದು. ಓಕೆ, ಅದು ಹೋದ ವರ್ಷ ಈ ಥರನಾಗಿ ಆಗಿತ್ತು. ಮತ್ತು ಈ ವರ್ಷ ಕೂಡ ಏನು ಮಾಡ್ಬೋದು ಅಂದರೆ, BSc ನರ್ಸಿಂಗು, ಅಲರ್ಟ್ ಹೆಲ್ತ್ ಸೈನ್ಸಿಗೆ ಸಪ್ರೇಟ್ ಆದಂಥ ಕೌನ್ಸ್ಲಿಂಗನ್ನು ಮಾಡ್ತಾರೆ. ಆವಾಗ ಡಾಕ್ಯುಮೆಂಟ್ ಬೇರೆ ಆಗುತ್ತೆ, ಮತ್ತು ಅದಕ್ಕೆ ಆಪ್ಷನ್ ಎಂಟ್ರಿ ಬೇರೆ ಆಗುತ್ತೆ, ಪ್ರೊಸೀಜರ್ ಕೂಡ ಬೇರೆ ಆಗುತ್ತೆ. ಅಲ್ಲಿ ತನಕ ಕಾಯಬೇಕಾಗುತ್ತೆ. ಮತ್ತೇನೋ ಡೌಟ್ ಇದ್ದರೆ ನಾನು ಸಂಜೆ ಲೈವಲ್ಲಿ ಬಂದಿರ್ತೀನಿ, ಅವಾಗ ಕೂಡ ನೀವು ಮಾಹಿತಿನ ನನಗೆ ತಿಳಿಸ್ಬೋದು.